ಐಡಿಯಾಸ್ ಹೋಮ್ ಮೇಡ್ ಬಿರಿಯಾನಿ ಮಸಾಲ ಪೌಡರ್ ಇವತ್ತು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈ ಟೇಬಲ್ ಸ್ಪೂನ್ ಅಳತೆನಲ್ಲಿ ಈ ಮಸಾಲ ಎಲ್ಲ ತಗೋಬೇಕು. 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೋಂಪು, 3 ಪೀಸ್ ಅಷ್ಟು ಚಕ್ಕೆ, ಒಂದು 7 ರಿಂದ 8 ಲವಂಗ, 2 ಚಕ್ರದ ಹೂವು, ಹಾಗೆ ಒಂದು 7-8 ಏಲಕ್ಕಿ, ಹಸಿರು ಏಲಕ್ಕಿ. ಇದ್ರ ಜೊತೆಗೆ ಒಂದು ಜಾಯಿಕಾಯಿ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಳುಮೆಣಸು, 4 ಜಾಪತ್ರೆ, ಹಾಗೆ ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆ ಒಂದು 7 ರಿಂದ 8, 10 ಬ್ಯಾಡಗಿ ಮೆಣಸಿನಕಾಯಿ, ಹಾಗೆ ಒಂದು 7 ರಿಂದ 8 ಗುಂಟೂರು ಮೆಣಸಿನಕಾಯಿ, ಸ್ವಲ್ಪ ಅರ್ಶಿನದ ಪುಡಿ ಅಥವಾ ಅರ್ಶಿನದ ಕೊಂಬಾದರೆ 1 ಇಂಚಷ್ಟು ಅರ್ಶಿನದ ಕೊಂಬು ತಗೋಬೋದು. ಮೊದಲು ಈ ಮಸಾಲೆನೆಲ್ಲ ಹದವಾಗಿ ಒಂದು ಒಳ್ಳೆ ಅರೋಮ ಬರೋವರೆಗೂ ಹುರ್ಕೊಳ್ಳೋಣ. ನಾವು ಒಂದೇ ಪ್ಯಾನಲ್ಲಿ ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಸಣ್ಣ ಊರಿನಲ್ಲಿ ಇದನ್ನೆಲ್ಲ ಹುರ್ಕೋಬೇಕು, ಅಥವಾ ನೀವು ಇದನ್ನು ಸಪ್ರೇಟಾಗಿ ಕೂಡ ಹುರ್ಕೋಬೋದು. ಇದಕ್ಕೆ ಯಾವುದಕ್ಕೂ ನಾವು ಎಣ್ಣೆ ಹಾಕೋಬಾರ್ದು. ಹದವಾಗಿ ಹುರಿತಾ ಹೋದಾಗೆ ಇದ್ರದ್ದು ಬಣ್ಣ ಕೂಡ ಸ್ವಲ್ಪ ಲೈಟಾಗಿ ಚೇಂಜ್ ಆಗುತ್ತೆ, ಹಾಗೆ ಒಂದೊಳ್ಳೆ ಅರೋಮ ಬರುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕು. ಹೋಲ್ ಮಸಾಲೆ ಎಲ್ಲ ಹುರ್ಕೊಂಡ್ಮೇಲೆ ಲಾಸ್ಟಲ್ಲಿ ಒಣಮೆಣಸಿನಕಾಯಿ ಹಾಕಿ ಸ್ವಲ್ಪ ಅದು ಗರಿಗರಿಯಾಗೋವರೆಗೂ ಹುರ್ಕೊಂಡ ನಂತರ ಇದಕ್ಕೆ ಅರ್ಶಿನದ ಪುಡಿ ಹಾಗೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿ ಪೌಡರ್ ಮಾಡ್ಕೊಳ್ಳೋಣ. ಕಲ್ಲುಪ್ಪು ಹಾಕೋದ್ರಿಂದ ಉಪ್ಪು ಪ್ರಿಸರ್ವೇಟಿವ್ ಥರನೂ ಕೆಲಸ ಮಾಡುತ್ತೆ, ಹಾಗೆ ಪೌಡರ್ ಚೆನ್ನಾಗಿ ನುಣ್ಣಗಾಗೋ ಹಾಗೆ ಹೆಲ್ಪ್ ಮಾಡುತ್ತೆ. ಸೊ ಒಳ್ಳೆ ಘಮ ಅಂತ ಅನ್ನೋ ರೀತಿಯಲ್ಲಿ ಈ ಬಿರಿಯಾನಿ ಮಸಾಲ ನೀವು ಒಂದ್ಸತಿ ಟ್ರೈ ಮಾಡಿ. ಇದರಿಂದ ನೀವು ವೆಜ್ ಆಗಲಿ ನಾನ್ ವೆಜ್ ಆಗಲಿ ಮಾಡಿ ನೋಡಿ, ತುಂಬ ರುಚಿಯಾಗುತ್ತೆ. ಸುಮಾರು 3 ಟೈಮ್ಗೆ ಆಗುವಷ್ಟು ಬಿರಿಯಾನಿ ಮಸಾಲ ಇಲ್ಲಿ ರೆಡಿ ಆಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ.